ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುವರ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಚಿತ್ರದುರ್ಗ ಫೋರ್ಟಲ್ಲಿ ಇದ್ದೀವಿ. ಚಿತ್ರದುರ್ಗ ಫೋರ್ಟ್ ಅಂದ್ರೆ ನಮ್ಗೆ ಫಸ್ಟ್ ಏನ್ ನೆನಪಾಗೋದು ಒಣಕೆ ಓಬವ್ವ, ಮದಕರಿ ನಾಯಕ, ಹೈದರ್ ಅಲಿ. ಸೊ ಅವರೆಲ್ಲ ನೆನಪಾಗ್ತಾರೆ. ಸೊ ಸ್ಕೂಲ್ ಡೇಸ್ ಎಲ್ಲ ಓದಿದ್ದು. ಇವಾಗ ಚಿತ್ರದುರ್ಗ ಫೋರ್ಟ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೀವು ಫೋಟೋ ಎಂಟ್ರ್ ಆದ ತಕ್ಷಣ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಹಾವಿನ ಸಿಂಬಲ್ ಕಾಣುತ್ತೆ. ಸೊ ಇದ್ರ ಅರ್ಥ ಏನಂತಂದ್ರೆ ಫೋರ್ಟು ನಿಮಗೆ ಜಿಗ್ಜಾಗ್ ಅಲ್ಲಿ ಇದೆ ಅಂತ ಅರ್ಥ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಮಗೆ ಅಪ್ಡೇಟ್ಸ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಲ್ಯಾಣಿ. ಚಿತ್ರದುರ್ಗನ 7 ಸುತ್ತಿನ ಕೋಟೆ ಅಂತ ಕರೀತಾರೆ. 2 ಸುತ್ತು ಅದರಲ್ಲಿ ಸಿಟಿ ಇಂಪ್ರೂವ್ ಆಗಿದೆ ಅಂತೆ. ಇನ್ನು 5 ಸುತ್ತು ಇಲ್ಲಿ ನೋಡ್ಬೋದು ನೀವು. ಬನ್ನಿ, ಅದನ್ನೆಲ್ಲ ತೋರಿಸ್ತೀನಿ. ಇದು 3ನೇ ಸುತ್ತಿನ ಬಾಗಿಲು, ಕಮ್ಮಣ್ಣನ ಬಾಗಿಲು ಅಂತ ಕರೀತಾರಂತೆ. ಇದು ಎಣ್ಣೆ ಕೊಳ ಅಂತ. ಮುಂಚೆ ಆ ಟೈಮಲ್ಲಿ ಕರೆಂಟ್ ಇದ್ದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನ ಎಣ್ಣೆ ಸ್ಟೋರ್ ಮಾಡಕ್ಕೆ ಅಂತ ಯೂಸ್ ಮಾಡ್ತಿದ್ದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಸೈನಿಕರ ಮನೆ ಅಂತೆ. ಹಾಗೆ ಇಲ್ಲಿ ಮೇಲೆ ಒಂದು ಹೋಲ್ ಕಾಣಿಸ್ತಿದೆಯಲ್ಲ, ಇದು ಪಂಜಿಡಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಇದು 4ನೇ ಸುತ್ತಿನ ಬಾಗಿಲು, ವಿಷದ ಕತ್ತಿನ ಬಾಗಿಲು ಅಥವಾ ವೀರಭದ್ರನ ಬಾಗಿಲು ಅಂತ ಕರೀತಿದ್ರಂತೆ. ಚಿತ್ರದುರ್ಗಕ್ಕೆ ಕಲ್ಲಿನ ಕೋಟೆ ಮತ್ತೆ ಉಕ್ಕಿನ ಕೋಟೆ ಅಂತಾನು ಕೂಡ ಕರೀತಾರೆ. ಇದು 5ನೇ ಸುತ್ತಿನ ಬಾಗಿಲು. ಇದಕ್ಕೆ ಗಂಟೆ ಬಾಗಿಲು ಅಂತ ಕೂಡ ಕರೀತಾರೆ. ಗಂಟೆ ಯಾಕೆ ಅಂತಂದ್ರೆ ಮುಂಚೆ ಸೈನಿಕರು ಅಟ್ಯಾಕ್ ಮಾಡಕ್ ಬಂದಾಗ ಇಲ್ಲಿ ಗಂಟೆಗಳೆಲ್ಲ ಇದ್ವಂತೆ. ಸೊ ಅವ್ರಿಗೆ ಒಂದು ಇಂಡಿಕೇಶನ್, ಗಂಟೆ ಸೌಂಡ್ ನಿಂದ ಅವರು ಎಚ್ಚರಗೊಳ್ಕೊಳ್ಳಿ ಅಂತ. ಇದು 6ನೇ ಸುತ್ತಿನ ಬಾಗಿಲು, ಕಸ್ತೂರಿ ರಂಗಪ್ಪನ ಬಾಗಿಲು ಅಂತ ಕರೀತಾರಂತೆ ಇದನ್ನ. ಇದು ಹಿಂದೂ ಮತ್ತೆ ಮುಸ್ಲಿಂ ಸ್ಟೈಲ್ ಅಲ್ಲಿ ಕಟ್ಸಿದಾರಂತೆ. ಆರ್ಚ್ ಮತ್ತೆ ಗುಮ್ಮಸ್ ತರ ಕಾಣಿಸುತ್ತೆ ಇದು. ಇಲ್ಲಿ ದ್ವಾರಪಾಲಕರು ಕೂಡುವ ಸ್ಥಳ ಇದು. ಸೊ ದ್ವಾರಪಾಲಕರನ್ನ ಯಾವ ತರ ಹುಡುಕ್ತಿದ್ರಂದ್ರೆ ಇದೇ ಸೈಜ್ ಅಲ್ಲಿ ಅವ್ರು ಫಿಟ್ ಆಗ್ಬೇಕಂತೆ, ಆ ತರ ಹುಡುಕ್ತಿದ್ರಂತೆ ಅವ್ರನ್ನ.
ಇದು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದು. ಮುಂಚೆ ಚಿತ್ರಕಲ್ಲಿನ ದುರ್ಗ ಅಂತ ಕರೀತಾ ಇದ್ರು, ಇವಾಗ ಅದು ಚಿತ್ರದುರ್ಗ ಆಗಿದೆ. ಚಿತ್ರಕಲ್ಲಿನ ದುರ್ಗ ಯಾಕೆ ಅಂದ್ರೆ ಇಲ್ಲಿ ನೀವು ಒಂದೊಂದು ಕಲ್ಲನ್ನ ನೋಡ್ಬೋದು, ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ. ಸೊ ಇದನ್ನ ಯಾರು ಕೆತ್ತನೆ ಮಾಡಿಲ್ಲ, ಅದೇ ತರ ಆಗಿರೋದು ಇದು. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಈ ಕಲ್ಲ ನೋಡ್ತಾ ಇದ್ದೀರಲ್ಲ, ಇದು ಮೊಸಳೆ ಆಕಾರದಲ್ಲಿದೆ. ಇಲ್ಲಿ ಮುಂದೆ ಮುಖ ಕಾಣಿಸ್ತಾ ಇದೆ ಅಲ್ಲ, ಇದು ಒಂದು ಕೊಪ್ಪೆ ತರ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇರೋದು ಆಮೆ ತರ ಕಾಣಿಸುತ್ತೆ. ಇಲ್ಲಿ ಒಂದು ಕಾಣಿಸ್ತಾ ಇದಲ್ಲ, ಇದು ರಾಬಿಟ್ ತರ ಕಾಣಿಸುತ್ತೆ. ಕಾಣಿಸ್ತಾ ಇದನ್ನ ಇಲ್ಲಿ ಕಿವಿ, ರಾಬಿಟ್ ಕಿವಿಗಳು ಅವು. ಸೊ ಹಾಗಾಗಿ ಚಿತ್ರ ಅಂದ್ರೆ ಪಿಕ್ಚರ್, ದುರ್ಗ ಅಂದ್ರೆ ಫೋಟೋ, ಹಾಗಾಗಿ ಇದನ್ನ ಚಿತ್ರದುರ್ಗ ಅಂತ ಹೆಸರು ಬಂತು. ನೋಡ್ತಾ ಇದ್ದೀರಲ್ಲ, ಇದು 7ನೇ ಸುತ್ತಿನ ಬಾಗಿಲು. ಇದನ್ನ ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಅವಾಗ ರಾಜರು ಮನೆ ದೇವರು ಏಕನಾಥೇಶ್ವರಿ, ಅದಕ್ಕೋಸ್ಕರ ಇದು ಮನೆ ದೇವರು ಬಾಗಿಲ ಹೆಸರನ್ನ ಇಟ್ಟಿದ್ದಾರೆ. ಸೊ ಇದು ದೀಪ ಸ್ತಂಭ. ಇದು ಇಲ್ಲಿ ಆ ಮೇಲೆಗಡೆ ದೀಪನ ಹಚ್ತಾ ಇದ್ರಂತೆ. ಇಲ್ಲಿ ರಾಮಾಚಾರಿ ಶೂಟಿಂಗ್ ಆಗಿದೆಲ್ಲ, ಆ ಸ್ಪಾಟ್ ಇದು. ಇದೇ ಏಕನಾಥೇಶ್ವರಿ ದೇವಸ್ಥಾನ. ಟೋಟಲ್ ಫೋರ್ಟ್ ಒಳಗಡೆ 18 ದೇವಸ್ಥಾನಗಳಿದಂತೆ. ಆದ್ರೆ 3 ದೇವಸ್ಥಾನಗಳಿಗೆ ಪೂಜೆ ಮಾಡ್ತಾ ಇರೋದು. ಬೇರೆ ದೇವಸ್ಥಾನಗಳೆಲ್ಲ ಭಿನ್ನ ಆಗಿದೆ ಅಂತಂದ್ರೆ, ಇವಾಗ ಒಂದು ವಿಗ್ರಹ ಏನಾದ್ರು ಅದು ಒಡೆದೋಗಿದ್ರೆ ಅದನ್ನ ಪೂಜೆ ಮಾಡೋದಿಲ್ಲ ಅಂತ, ಅದನ್ನ ಭಿನ್ನ ಅಂತ ಕರೀತಾರೆ. ಇದಕ್ಕೆ ಓಕಳಿ ಹೊಂಡ ಅಂತ ಕರೀತಾರೆ. ಇದರಲ್ಲಿ ಮುಂಚೆ ಬಣ್ಣ ಆಡ್ತಾ ಇದ್ರಂತೆ ಎಲ್ಲರೂ. ಇಲ್ಲಿ ತುಂಬಾ ಮೂವಿ ಶೂಟಿಂಗ್ಸ್ ಗಳು ಆಗಿದೆ. ಕನ್ನಡ ಫೇಮಸ್ ಮೂವಿ ನಾಗರ ಹಾವು, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಹುಡುಗರು, ಕೆಂಡ ಸಂಪಿಗೆ, ಇನ್ನು ತುಂಬಾ ಮೂವಿ ಶೂಟಿಂಗ್ಸ್ ಎಲ್ಲ ಆಗಿದೆ ಇಲ್ಲಿ. ಇದ್ರ ಒಳಗಡೆ ಹಿಡಿಂಬೇಶ್ವರಿ ದೇವಸ್ಥಾನ ಇದೆ. ಟೆಂಪಲ್ ಇಂದ ವ್ಯೂ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಲ್ಲ, ಇದು ವಾಚ್ ಟವರ್ಸ್ ಅಂತ. ಟೋಟಲ್ 121 ವಾಚ್ ಟವರ್ಸ್ ಇದೆ ಫೋರ್ಟ್ ಅಲ್ಲಿ. ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದು ಎಲ್ಲ ಮಣ್ಣಿನ ಕೋಟೆ, ಮಣ್ಣಿನಿಂದ ಕಟ್ಸಿದಂತೆ ಇದೆಲ್ಲ.
ಹಾಗೆ ಇದು ಪಾಳೆಗಾರರ ಕಚೇರಿ. ಈಗ ನಾನು ಚಿತ್ರದುರ್ಗ ಫೋರ್ಟ್ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಈ ಫೋರ್ಟ್ 11th and 13th ಸೆಂಚುರಿಯಲ್ಲಿ ಚಾಲುಕ್ಯಸ್ ಮತ್ತೆ ಹೊಯ್ಸಳಸ್ ಅವರು ಕಟ್ಸಿದ್ದನ್ನ. ಲೇಟರ್ ನಾಯಕಸ್ ಆಫ್ ಚಿತ್ರದುರ್ಗ ವಿಜಯನಗರ ಎಂಪೈರ್ ಅವರು 15th and 18th ಸೆಂಚುರಿಯಲ್ಲಿ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಇದನ್ನ. ಮದಕರಿ ನಾಯಕ ವಾಸ್ ದ ಲಾಸ್ಟ್ ರೂಲರ್ ಆಫ್ ದಿಸ್ ಫೋರ್ಟ್ ಇನ್ 1779. ಹೈದರ್ ಅಲ್ಲಿ 3 ಸಲ ಈ ಫೋರ್ಟ್ ನ ಅಟ್ಯಾಕ್ ಮಾಡ್ತಾನೆ. ಫೈನಲಿ 1779 ನಲ್ಲಿ ಈ ಫೋರ್ಟ್ ನ ಟೇಕ್ ಓವರ್ ಮಾಡ್ತಾರೆ. ಇದನ್ನ ಅಕ್ಕ ತಂಗಿಯರ ಹೊಂಡ ಅಂತ ಕರೀತಾರೆ. ಚಿತ್ರದುರ್ಗ ಫೋರ್ಟ್ ನ ಕಂಪ್ಲೀಟ್ ಆಗಿ ನೋಡ್ತೀವಿ ಅಂತಂದ್ರೆ 1 ಡೇನೆ ಬೇಕಾಗುತ್ತೆ ಅನ್ಸುತ್ತೆ. ಸೊ ನಾವು ಮೇಲೆ ನೋಡೋದ್ರಿಂದ 2-3 ಅವರ್ಸ್ ಅಲ್ಲಿ ನೋಡಬಹುದು. ಇಲ್ಲಿ ಚಿತ್ರದುರ್ಗ ಫೋರ್ಟ್ ನ ನೋಡ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ. ಸೊ ಇದು ಟೈಮಿಂಗ್ಸ್ ಬಂದು 6 AM to 6 PM ವರೆಗೂ ಇರುತ್ತೆ ಈ ಫೋರ್ಟ್ ಓಪನ್ ಆಗೋದು. ಸೊ ಆದಷ್ಟು ಬೆಳಗ್ಗೆ ಬಂದ್ರೆ ನಿಮ್ಗೆ ಅಷ್ಟು ಬಿಸಿಲು ಸಿಗಲ್ಲ. ಸೊ ಆರಾಮಾಗಿ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಒಣಕೆ ಓಬವ್ವರ ಸಮಾಧಿ. ನೋಡ್ತಾ ಇದ್ದೀರಲ್ಲ ನೀವು, ಇದು ತಣ್ಣೀರ ದೋಣಿ ಅಂತ ಕರೀತಾರೆ. ನೀರ್ ನೋಡಿ ಎಷ್ಟು ತಿಳಿಯಾಗಿದೆ ತೋರಿಸ್ತೀನಿ. ತಣ್ಣೀರ ದೋಣಿ ಅಂತ ಕರೀತಾರೆ. ನೀರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ತುಂಬಾ ಕ್ಲಿಯರ್ ಆಗಿದೆ ನೀರು. ಹಾಗೆ ಇದು ಕುಡಿಯೋ ನೀರಿದು, ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ ನೀರು ತುಂಬಾ. ಇದು ಹಾಗೆ ನೀರು ತುಂಬಾ ಕೋಲ್ಡ್ ಆಗಿದೆ ಕೂಡ. ಓಬವ್ವರ ಮನೆ. ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಇಲ್ಲಿ. ಬನ್ನಿ, ಫೈನಲಿ ಚಿತ್ರದುರ್ಗ ಫೋರ್ಟ್ ಅಲ್ಲಿ ಮೇನ್ ನೋಡುವಂತ ಪ್ಲೇಸ್ ಒಣಕೆ ಓಬವ್ವನ ಕಿಂಡಿ ಬಂದಿದೆ. ಬನ್ನಿ ಹೋಗಿ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಒಣಕೆ ಓಬವ್ವನ ಕಿಂಡಿ. ಇಲ್ಲಿ ಹೈದರಲ್ಲಿ ಸೈನಿಕರು ಬರ್ತಾ ಇರ್ತಾರೆ. ಸೊ ಅವಾಗ ಒಣಕೆ ಓಬವ್ವ ಒಣಕೆ ಇಟ್ಕೊಂಡು ಇಲ್ಲಿ ಆ ಸೈನ್ಯನ ಸಾಯಿಸ್ತಾಳೆ. ಸೊ ಇಲ್ಲಿ ಒಬ್ರು ಹೈದರಲ್ಲಿ ಸೈನಿಕರು ಬರ್ತಾ ಇದಾರೆ. ನಾವು ಅದೇ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋಣ. ಸೊ ಹಿಂಗೆ ಟಕ್ ಅಂತ ತಲೆಗೆ ಏಟು ಹೊಡೆದು ಅವ್ರನ್ನ ಮೇಲೆ ಎತ್ತಿ, ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನ ಹರಿಯ ಚರಿತ್ರೆ ನಾನು ಹಾಡುವೆ, ಚರಿತ್ರೆ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಇದು ನಾಗರ ಹಾವು ಮೂವಿ ಸಾಂಗು. ಇದರಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಓಬವ್ವ ಯಾರು ಅಂತ. ನಾನು ಇಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಣಕೆ ಓಬವ್ವನ ಗಂಡ ಸೋಲ್ಜರ್ ಮುದ್ದ ಹನುಮಪ್ಪ ಅಥವಾ ಕಹಳೆ ಹನುಮಪ್ಪ ಅಂತ ಕರೀತಾರೆ. ಅವರು ಊಟಕ್ಕೆ ಕುತ್ಕೊಂಡಿರ್ತಾರೆ. ಆವಾಗ ಓಬವ್ವ ನೀರು ಖಾಲಿಯಾಗಿರುತ್ತೆ, ನೀರು ತರಕ್ಕೆ ಅಂತ ಹೋಗಿರ್ತಾರೆ. ಆಗ ಹೈದರಲ್ಲಿ ಸೈನ್ಯ ಅಟ್ಯಾಕ್ ಮಾಡುತ್ತೆ. ಅದನ್ನ ನೋಡಿ ಓಬವ್ವ ಒಣಕೆಯಿಂದ ಹೈದರಲ್ಲಿ ಸೈನ್ಯನ ಸಾಯಿಸ್ತಾಳೆ. ಓಬವ್ವನ ಗಂಡ ಊಟ ಮಾಡ್ಕೊಂಡು ಬಂದು ನೋಡಿದಾಗ ಅಲ್ಲಿ ರಾಶಿ ರಾಶಿ ಹೆಣ ಬಿದ್ದಿರುತ್ತೆ. ಆವಾಗ ಅವರು ಹೋಗಿ ಕಾಳೆ ಊದ್ತಾರೆ. ಅಷ್ಟರಲ್ಲಿ ಓಬವ್ವನ ಬೆನ್ನಿಗೆ ಒಬ್ಬ ಸೈನಿಕ ಬಂದು ಒಂದು ಕತ್ತಿಯನ್ನು ಹಾಕ್ಬಿಟ್ಟಿರ್ತಾನೆ. ಓಬವ್ವ ಸಾಯ್ತಾಳೆ. ನೋಡಿ, ಮುಂಚೆ ಕೋಟೆ ಸುತ್ತ ಈ ತರ ನೀರೆಲ್ಲ ಇರ್ತಿತ್ತು. ಯಾಕಂದ್ರೆ ಯಾರು ಬರ್ಬಾರ್ದು ಅಂತ ಬಂದ್ರು ಆ ನೀರ್ನ ಈಜಾಡ್ಕೊಂಡು ಕೋಟೆಗೆ ಎಂಟ್ರಿ ಆಗ್ಬೇಕಾಗಿತ್ತು. ಇದು ಅಷ್ಟು ಈಸಿ ಇರ್ಲಿಲ್ಲ. ಸೊ ನೋಡಿ ಯಾವ ತರ ಕಟ್ಟಿದ್ದಾರೆ ಕೋಟೆನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಫೋರ್ಟ್ ಬಗ್ಗೆ ನನ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತು ಅಷ್ಟು ಹೇಳಿದೀನಿ. ಸೊ ಇಲ್ಲಿ ನಿಮ್ಗೆ ಗೈಡ್ ಸಿಗ್ತಾರೆ, ಗೈಡ್ನು ಕರ್ಕೊಂಡು ಹೋಗ್ಬೋದು ಜೊತೆಗೆ. ಅವ್ರು ಇನ್ನೂ ತುಂಬಾ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಹೇಳ್ತಾರೆ. ಸೊ ನನ್ಗೆ ಎಷ್ಟು ಗೊತ್ತು ಅಷ್ಟು ಹೇಳಿದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ನನ್ಗೆ ಗೊತ್ತು ಈ ಫೋರ್ಟ್ ಬಗ್ಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.